ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಐ ಹಾಸ್ಪಿಟಲಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಮ್ಮನೆಯವ್ರಿಗೆ ಸ್ಪೆಕ್ಸ್ ಬುಕ್ ಮಾಡಬೇಕಿತ್ತು. ಆಲ್ರೆಡಿ ಐ ಟೆಸ್ಟ್ ಮಾಡಿಸ್ಕೊಂಬಂದಿದ್ರು. ಒಂದು ಸ್ವಲ್ಪ ಮಂಜು ಅನ್ನಿಸ್ತಾ ಇದೆ, ದೂರದೆಲ್ಲ ಕಾಣಿಸ್ತಾ ಇಲ್ಲ, ಸಿಸ್ಟಮ್ ನೋಡಿ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅವ್ರು ತೊಗೊಳಲ್ಲ, ನಾನು ಬಿಡಲ್ಲ, ಫೈನಲಿ ಬುಕ್ ಮಾಡಿಸಿ ಬಂದಿದ್ದಾಯಿತು. ಮಕ್ಕಳನ್ನ ಅಕ್ಕರ ಮನೇಲೇ ಬಿಟ್ಟಿದ್ವಿ. ಸ್ವಲ್ಪ ಕೆಲಸ ಇತ್ತು, ಊರಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋಗ್ಬೋದಿತ್ತು. ಸ್ವಲ್ಪ ಬಿಸಿಲಿದೆ ಮತ್ತು ಊರಲ್ಲೂ ಕೆಲಸ ಇದೆ, ನಮ್ಮ ಅಜ್ಜಿ ನೋಡ್ಕೊಂಬರೋಣ ಹಂಗೆ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಏನಾರ ಮಾತಾಡೋರಿ, ಏನು ಮಾತಾಡ್ಬೇಕ್ರಿ? ಮಾತಾಡು. ತಲೆ ಸುತ್ತಮುತ್ತ ನೋವು ಅಲ್ಲಪ್ಪ, ನಾನು ಓದಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಏನು ನೋವು? ಇಷ್ಟೊತ್ತವರೆಗೂ ಇಲ್ಲೆಲ್ಲ ನಾವು ಇಷ್ಟು ಗಂಟೆ ಮಲ್ಕೊಂಡಿದ್ದಲ್ಲ ರೀ? ಮಲ್ಕೊಂಬಿಟ್ರೆ ನಾವು ಹೊರಟಿದ್ದಲ್ಲ. ಇಲ್ಲೆಲ್ಲ ನೋವು ಯಾಕಿರಿ? ನಾವು ಏನು ಹೊಸದು ಹೇಳ್ಕೊಂಡಿ? ಎಲ್ಲೆಲ್ಲ ನೋವು? ಅವ್ರು ಹೇಳಿದ್ದಾರಲ್ಲ, ನೋವಿಲ್ಲದ ನಾಳೆಗೆ ಹೆಜ್ಜೆ ಇಡಿ ಅಂತ. ಇವಾಗ ತಾನೇ ಬೋರ್ಡ್ ಹಾಕವ್ರೆ. ಅಲ್ಲೇ ನೀನು ಇಲ್ಲಿ ಅಷ್ಟು ದೂರ ಬಂದಿಲ್ಲ, ನೋವು ಇಲ್ಲ ಅಂತೇಳಿ. ಏನವ ನಮಗೆ ತಾನೇ ನೋವು. ಹೌದೌದು, ನೀನು ತಂದಾಗ್ತಾ ಇದ್ದೀನಿ, ನಾನು ತಿಂದಾಕ್ಬಿಟ್ಟು ನೋವು ಅಂತ ಇದ್ದೀನಿ. ಇಲ್ಲೆಲ್ಲ ಓಡಾಡಿದ್ದೀರ ನೀವು? ಏನಕ್ಕೆ ಬರ್ತಿದ್ರಿ ಇಲ್ಲೆಲ್ಲ? ನಾವು ಹಾಸಿಗೆ ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಅಜ್ಜಿಗೆ ಈ ಅಂಗಡಿಗೆ ಬಂದಿದ್ವಿ. ನೋಡ್ತಿರ್ಬೋದು, ಒಂದು ಸ್ವಲ್ಪ ಸಾಫ್ಟಾಗಿರೋದು ನೋಡ್ತಾ ಇದೆ. ನಮ್ಮ ಅಜ್ಜಿಗೆ ತುಂಬ ಏಜ್ ಆಗಿರೋದ್ರಿಂದ ಅವ್ರು ಮಲಗಿರ್ತಾರಲ್ಲ, ಬ್ಯಾಕ್ ಪೇನ್ ಬಂದುಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಸಾಫ್ಟಾಗಿರೋದು ತೋರ್ಸಪ್ಪ ಅಂತ ಹೇಳ್ತಾ ಇದೆ. ಹಂಗೆ 2 ಹಾಸಿಗೆ ತೊಗೊಂಡು ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಹಂಗೆ ಹಾಸಿಗೆ ಕವರು ಕೂಡ ಬೇಕಿತ್ತು. ಇಲ್ಲ ಅಕ್ಕ, ಗೋಡನ್ಗೆ ಹೋಗಿ ತೊಗೊಂಬರ್ತೀನಿ ಇರಿ ಅಂದ್ಬಿಟ್ಟು ಹೋಗಿದ್ದ ಹುಡುಗ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಬಾರ್ಗಿನ್ ಏನು ಮಾಡಲಿಲ್ಲ ಪಾಪ. 2 ಹಾಸಿಗೆನೂ ರೀಸನಬಲ್ ಪ್ರೈಸ್ಗೆ ಮಾಡಿಕೊಟ್ಟ. ಪೇಟೆ ಬೀದಿಲಿ, ಇದು ಚನ್ನಪಟ್ಟಣದಲ್ಲಿರೋದು. ಯಾರಾದರೂ ಬೇಕು ಅಂದರೆ ಬೇಕಾದ್ರೆ ನಾನು ಅಡ್ರೆಸ್ನ ವಿಡಿಯೋದಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು ನನಗೆ, ರೀಸನಬಲ್ ಅಂತಲೂ ಕೂಡ ಅನ್ನಿಸ್ತು. 2 ಹಾಸಿಗೆನೂ ಹತ್ತಿದ್ದು ಹೊಲ್ದು ಇಟ್ಟಿರ್ತಾರೆ ರೆಡಿ. ಯಾರಿಗಾದ್ರೂ ಬೇಕು ಅಂದರೆ ನೀವು ಇಲ್ಲಿ ಹೋಗಿ ತೊಗೊಳ್ಳಿ. ತುಂಬ ಇದೆ ಅಲ್ಲಿ ಹಾಸಿಗೆ ಅಂಗಡಿ. ಒಂದು ಅಂಗಡಿ ಬಿಟ್ಟು ಎಲ್ಲ ಕಡೆ ಇದೆ. ನಿಮ್ಗೆ ಯಾವುದು ರೀಸನಬಲ್ ಪ್ರೈಸ್ ಅನಿಸುತ್ತೆ ಹೋಗಿ ಕೇಳ್ಕೊಂಡು ಎಲ್ಲ ಅಂಗಡಿನೂ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ತರೋವರೆಗೂ ವೆಯ್ಟ್ ಮಾಡ್ತಾಯಿದ್ವಿ. ನಾನು ಬೆನ್ನು ಹೋಯ್ತಾಯ್ತಂತ ಅವ್ರಿಗೆ. ಆಯ್ತಾ? ಹೋಯ್ತು. 1 kg ಗೋಧಿ ಇಟ್ಕೊಡಿ. ಪಾರ್ಕಿಂಗ್ ಇರಲ್ವೇನೋ ಅಂತ ಅಲ್ಲೇ ಐತೆ ಸರ್ಕಲಲ್ಲಿ. ಫೈನಲಿ ಹಾಸಿಗೆ ಎಲ್ಲ ಸೆಲೆಕ್ಟ್ ಆಯಿತು. ನಮ್ಮ ಮನೆಯವ್ರು ಕಾರ್ ತೊಗೊಂಬರಕ್ಕೆ ಹೋದರು. ಕಾರ್ ತೊಗೊಬನ್ನಿ, ಡಿಕ್ಕಿಗೆ ಇಟ್ಕೊಡ್ತೀನಿ ಅಂತ ಹೇಳ್ದ ಹುಡುಗ. ಸರಿ ಆಯಿತು ಅಂದ್ಬಿಟ್ಟು ತೊಗೊಂಬರೋಣ ಅಂತ ನಮ್ಮ ಮನೆಯವ್ರು ಹೋದರು. ನಾನು ಹಾಗೆ ಚೆಕ್ ಮಾಡ್ತಾಯಿದ್ದೆ, ಯಾವ್ದು ಚೆನ್ನಾಗಿದೆ, ಇನ್ನೊಂದು ಸಲ ನೋಡಪ್ಪ, ಚೆನ್ನಾಗಿರೋದು ಕೊಡು ಅಂದ್ಬಿಟ್ಟು. ಪಾಪ ಚೆನ್ನಾಗಿರೋದೇ ಕೊಟ್ಟಿದ್ರು, ಆದ್ರೂ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕಲ್ಲ. ಅದಕ್ಕೆ ಅದು ತೊಗೊಳ್ಳೋದಾ ಇದು ತೊಗೊಳ್ಳೋದಾ, ಯಾವ ಕಲರ್ ತೊಗೊಳ್ಳೋದು, ಇದು ಕಾಮನ್ನಾಗಿ ತಲೆಯಲ್ಲಿ ಓಡ್ತಾ ಇರುತ್ತೆ. ಈ ಕಲರ್ ವೈಸ್ ಅಂತ ಬಂದರೆ ಮಲ್ಕೊಳಕ್ಕಲ್ವ, ಯಾವುದಾದ್ರೂ ಒಂದು ಆಗುತ್ತೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದೆ. ಅದು ಹತ್ತಿಲಿ ಹೊಲ್ದಿರೋದಲ್ವ, ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2 ಹಾಸಿಗೆ ತೊಗೊಂಡ್ವಿ. ಒಂದು ನಮ್ಮ ಅಜ್ಜಿ ಮಗಂಗೆ ಮತ್ತು ನಮ್ಮ ಅಜ್ಜಿಗೆ. ನೋಡ್ತಿರ್ಬೋದು, ಅಡ್ರೆಸ್ ನಾನಿಲ್ಲಿ ತೋರಿಸಿದ್ದೀನಿ. ಯಾರಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ರೀಸನಬಲ್ ಪ್ರೈಸ್ಗೆ ಕೊಡ್ತಾರೆ. ಅದಾದಮೇಲೆ ಮತ್ತೆ ಬಾಳೆಹಣ್ಣು ತೊಗೊಳ್ಳೋಣ ಅಂದ್ಬಿಟ್ಟು ನಿಲ್ಲಿಸಿದ್ರು. 1 kg ಏಲಕ್ಕಿ ಬಾಳೆಹಣ್ಣು ತೊಗೊಂಡೆ. ಅವ್ರು ಇನ್ನೇನು ಹಣ್ಣು ತಿನ್ನೋದಿಲ್ಲ ನಮ್ಮ ಅಜ್ಜಿ, ಬ್ರೆಡ್ ತಿಂತಾರೆ, ಬಿಸ್ಕೆಟ್ ತಿಂತಾರೆ. ಇಷ್ಟನ್ನು ಮಾತ್ರ ತೊಗೊಂಡು ಹೋಗ್ತೀವಿ ಹೋದಾಗೆಲ್ಲ, ಇನ್ನೇನು ಅವ್ರು ಜಾಸ್ತಿ ತಿನ್ನಲ್ಲ. ಅದಕ್ಕೆ ತೊಗೊಂಡು ನಾನು ನಮ್ಮ ಮನೆಯವರು ಮಾತಾಡ್ಕೊಂಡು ಇವಾಗ ಊರ ಕಡೆಗೆ ಹೊರಟ್ವಿ. ಊರಿಗೆ ಹೋಗ್ತಾರೋ ರೀಸನ್ ಬಂದು ನಮ್ಮ ಅಜ್ಜಿ ನೋಡಲಿಕ್ಕೇ ಮೇಯ್ನ್ ರೀಸನು. ಯಾಕೆಂದರೆ ಅವ್ರಿಗೆ ತುಂಬ ಏಜ್ ಆಗಿದೆ. ಇಲ್ಲಿ ನೋಡ್ಕೋಬೋದಿತ್ತು, ಬಟ್ ನನಗೆ ತುಂಬ ಹುಷಾರಿರಲ್ಲ ಒಂದೊಂದು ಸಲ. ಮಕ್ಕಳು ಇಬ್ಬರೂ ಒಬ್ಬಳೇ ನೋಡ್ಕೋತಿರೋದ್ರಿಂದ ಅವ್ರನ್ನ ನೋಡ್ಕೊಳಕ್ಕಾಗಲ್ಲ ಸದ್ಯಕ್ಕೆ ನಾನು.
ನಮ್ಮ ನಾದಿನಿ ಮನೇನೂ ಇದ್ದರು ಒಂದು 4-5 ಇಯರ್ಸು. ಅವರು ಚೆನ್ನಾಗಿ ನೋಡಿಕೊಂಡ್ರು. ಇವಾಗ ತುಂಬ ಏಜ್ ಆಯ್ತಲ್ಲ, ಇಲ್ಲ ನಮ್ಮೂರಿಗೆ ತೊಗೊಂಡೋಗ್ಬಿಡಿ ನಾನು ಅಲ್ಲೇ ಇರ್ತೀನಿ ಅಂದ್ಬಿಟ್ಟು ನಮ್ಮ ಅಜ್ಜಿನೇ ಕೇಳ್ಕೊಂಡಿದ್ದಕ್ಕೆ ಅಲ್ಲಿ ಬಿಟ್ಟಿದ್ದೀವಿ ಊರಲ್ಲಿ. ನಮ್ಮ ಅಜ್ಜಿ ಮಗ ಇದ್ದಾರೆ, ಅಂದರೆ ನಮ್ಮ ಮಾವ, ಅವರು ನೋಡ್ಕೊತಾ ಇದ್ದಾರೆ ಅವ್ರನ್ನ. ಅವ್ರಿಗೆ ಏನೇನು ಬೇಕು ಎಲ್ಲ ಸೌಕರ್ಯನೂ ಅವಾಗವಾಗ ಮಾಡಿಕೊಡ್ತಿರ್ತೀವಿ. ಸದ್ಯಕ್ಕೆ ವಾರಕ್ಕೆ 15 ದಿವಸಕ್ಕೆ ನಾನು ಅಥವಾ ನಮ್ಮ ನಾದಿನಿ ನಮ್ಮ ಮನೆಯವರು ಹೋಗ್ಬಿಟ್ಟು ಸ್ನಾನ ಮಾಡಿಸಿ ಅವ್ರನ್ನ ನೀಟ್ ಮಾಡಿ ಎಲ್ಲ ಮಾಡಿಬಿಟ್ಟು ಬರ್ತೀವಿ. ಈ ಸಲನೂ ಅದೇ ರೀಸನ್ಗೆ ಹೋಗಿದ್ದು. ಮನೆ ಹಿಂದೆ ಒಂದು ಹಲಸಿನ ಹಣ್ಣು ಮರ ಇದೆ, ನಮ್ಮ ಮನೆಯವರು ನೆಟ್ಟಿದಂತೆ ಚಿಕ್ಕ ವಯಸ್ಸಲ್ಲಿ. ಸೂಪರಾಗಿದೆ ಟೇಸ್ಟ್ ಅಂತೂ. ಯಾರಾದರೂ ಒಂದು ಸಲ ಹಣ್ಣು ಕಿತ್ಕೊಂಡು ತಿಂದರೆ ಮತ್ತೆ ಕೇಳ್ತಾನೆ ಇರ್ತಾರೆ, ಅಷ್ಟು ಟೇಸ್ಟಿಯಾಗಿದೆ. ಹೋದ್ಸಲಿ ಬಂದಾಗಲೂ ತೊಗೊಂಡೋಗಿದ್ವಿ, ಅದಕ್ಕೆ ಈ ಸಲಿನೂ ಇದ್ರೆ ತೊಗೊಂಡೋಗೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಹೋಗಿ ನೋಡ್ತಾ ಇದ್ದಾರೆ. ಪಕ್ಕದಲ್ಲಿರೋ ಮಾವಿನ ಹಣ್ಣು ಮರ ಕೂಡ ನೋಡ್ಬೋದು, ಎಲ್ಲ ಕೆಳಗೆ ಬಿದ್ದೋಗಿದೆ ಮಳೆಗೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.